ಕರ್ನಾಟಕ ಬಹಳ ಸಮೃದ್ಧಿ ಇದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ. ಇವರ 5 ಯೋಜನೆಗಳಿಂದ ಸಿದ್ದರಾಮಯ್ಯನವರ ಹೆಸರು ಬಹಳ ಎತ್ತರವಾಗಿ ಹೋಗ್ತಾ ಇದೆ ಅನ್ನೋ ಇವರು ಹೊಟ್ಟೆವರಿಗೆ ಈ ತರ ಹೇಳೋದು. ಸಾಲ ಎಲ್ಲ ಮಾಡಿದ್ರಲ್ಲ ಇವರು ಸರ್ಕಾರವನ್ನು ಮಾಡುವಾಗ ಯಾವ ಯೋಜನೆಗಳು ಕೊಟ್ಟಿದ್ರು ಇವರು ಈ ತರ ಯೋಜನೆಗಳನ್ನ. ಕರ್ನಾಟಕದಲ್ಲಿ ಸುಮಾರು 7.5 ಕೋಟಿ ಜನ ಇದ್ದೀವಿ ನಾವು. ಈ 5 ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರತಿಯೊಂದೊಂದುವೆ ಯಾವುದಾರೋ ಒಂದು ರೀತಿಯಲ್ಲಿ ಕರ್ನಾಟಕ ಜನಕ್ಕೆ ಅನುಕೂಲತೆಗಳಾಗಿದೆ ನೋಡಿ. ಈಗಾಗಲೇ 4 ಗ್ಯಾರಂಟಿಗಳಾಗಿತ್ತು, 5ನೇದು ಯುವ ನಿಧಿ ಮಾಡಿದ್ದಾರೆ. ಯಾರು ಪದವೀಧರ ಇರ್ತಾರೆ ಅವರಿಗೆ 3,000, ಡಿಪ್ಲೊಮಾ ಹೋಲ್ಡರ್ ಇರ್ತಾರೆ ಅವರಿಗೆ 1,500 ಅದನ್ನು ಜಾರಿ ಮಾಡಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ಭಾಳ ಸಮೃದ್ಧಿ ಇದೆ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ನಮಗೆ. ಇವರು ಸಾಲ ಎಲ್ಲ ಮಾಡಿದ್ರಲ್ಲ ಇವರು ಸರ್ಕಾರವನ್ನು ಮಾಡುವಾಗ ಯಾವ ಯೋಜನೆಗಳು ಕೊಟ್ಟಿದ್ರು ಇವರು ಈ ಥರ ಯೋಜನೆಗಳನ್ನ. ಇವತ್ತು ಇವರು 5 ಯೋಜನೆಗಳಿಂದ ಸಿದ್ದರಾಮಯ್ಯನವರ ಹೆಸರು ಭಾಳ ಎತ್ತರವಾಗಿ ಹೋಗ್ತಾ ಇದೆ ಅನ್ನೋ ಇದಕ್ಕೆ ಇವರು ಹೊಟ್ಟೆವರಿಗೆ ಈ ಥರ ಹೇಳೋದು. ಆಯ್ತು, ಇವ್ರು ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳನ್ನೇ ಮಧ್ಯಪ್ರದೇಶ ಈಗ ಮೊನ್ನೆ ಆಯ್ತಲ್ಲ 5 ರಾಜ್ಯಗಳಲ್ಲಿ ಚುನಾವಣೆ, ಅಲ್ಲೂ ಇವರು ಮಾಡಿದ್ರಲ್ಲ ಗ್ಯಾರಂಟಿ ಯೋಜನೆಗಳನ್ನ. ಕಾಪಿ ಮಾಡಿದ್ದಾರ್ದನ್ನು ಕರ್ನಾಟಕ ಸರ್ಕಾರ ತಾನೆ. ಅಂದ್ರೆ ಈ ಯೋಜನೆಗಳನ್ನು ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಇವರೆಲ್ಲ ಸೇರಿ ಈ ಕರ್ನಾಟಕದ ಜನತೆಗೆ ಏನು ಬೇಕು, ಏನು ಸಮಸ್ಯೆನಲ್ಲಿದ್ದಾರೆ ಅಂತ ಅರಿತು ಈ ಯೋಜನೆಗಳನ್ನ ಜಾರಿ ಮಾಡಿ ಕರ್ನಾಟಕಕ್ಕೆ ಭಾಳ ಒಂದು ಉಪಯೋಗದ ಕೆಲಸ ಮಾಡಿದ್ದಾರೆ ಅಂತ ನನ್ನ ಒಂದು ಭಾವನೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ನವರು ಪಾರ್ಟಿಯವರೆಲ್ಲರೂ ಸೇರಿ 5 ಗ್ಯಾರಂಟಿ ಯೋಜನೆಗಳನ್ನ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತು ಎಲ್ಲೋ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅಂತ. ಆಗ ಅಮಿತ್ ಶಾ ಅವ್ರು ಬಂದಿದ್ದರು, ಅವರು ಇದನ್ನು ಮಾಡಬೇಕಾದ್ರೆ ಮತ್ತು ಪ್ರಧಾನಿಯವರು ಬಂದಿದ್ದರು. ಈ ಗ್ಯಾರಂಟಿ ಯೋಜನೆಗಳನ್ನೇನಾದ್ರು ಮಾಡಿದ್ದೆ ಆದರೆ ಕರ್ನಾಟಕ ದಿವಾಳಿ ಆಗ್ತದೆ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರು. ಈ ನಮ್ಮ ಮಂತ್ರಿಯವರು ಬಂದಿದ್ದಾಗ ಇವ್ರು ಹೇಳಿದ್ರಲ್ಲ ಅಮಿತ್ ಶಾ ಅವರು, ನೀವೇನಾರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಸೆಂಟ್ರಲಿಂದ ಅನುದಾನ ಬರಲ್ಲ ಅಂತ ಹೇಳಿದ್ರು. ಅದೇ ರೀತಿ ಮಾಡ್ತಾಯಿದ್ದಾರೆ. ಈಗ ಅನುದಾನ ಕೊಟ್ಟಿಲ್ಲ. ಈ ಬರ ಪರಿಹಾರ ಇದಕ್ಕೆ 18,177 ಕೋಟಿ ಬಿಡುಗಡೆ ಮಾಡಿ ಅಂತ ಹೋಗಿದ್ದಾರೆ, ಮಾಡಿಲ್ಲ. ಇದ್ರಗಳ ಬಗ್ಗೆ ಚರ್ಚೆ ಆಗಬೇಕು. ಈ ನಮ್ಮ ರಾಜ್ಯದ GST ಹಣ ಕೇಂದ್ರ ಸರ್ಕಾರದಲ್ಲಿದೆ, ಅದು ಬರಬೇಕು ತಾನೆ. ನಾವೇನು ಬೇರೆ ಏನು ಕೇಳ್ತಾ ಇಲ್ಲ. ನಮ್ಮ ಸರ್ಕಾರದಿಂದ ಕರ್ನಾಟಕದಿಂದ ಏನು ನಾವು ತೆರಿಗೆ ಹಣ ನಾವು ನಿಮಗೆ ಕಟ್ಟಿದ್ದೀವಿ ಅದ್ರ ಪಾಲೇನು ಬರಬೇಕು ಅದನ್ನು ಕೇಳಿದ್ದೀವಿ. 15ನೇ ಹಣಕಾಸು ಯೋಜನೆಯಲ್ಲಿ ಹೇಳಿದ್ದಾರೆ 5,495 ಕೋಟಿ ಕೊಡಬೇಕು ಅಂತ, ಅದೂ ಇಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಆಯ್ಕೆ ಆದರು, ಕರ್ನಾಟಕದಿಂದ ಆಯ್ಕೆ ಆದಂಥವ್ರು ನಮಗೆ ಮೋಸ. ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾದವರು ಈ ಪಾರ್ಲಿಮೆಂಟ್ ಮೆಂಬರ್ ಅಂತವ್ರು ಇವರು. ಇಲ್ಲಿ ಬಂದಿದ್ದೇನೆ ನಾನು ರಸ್ತೆ ಮಾಡಿದೆ, ರಸ್ತೆ ಏನು ಯಾರ್ದು ಅದು? ಆ ಜಾಗ ಯಾರ್ದು? ಕರ್ನಾಟಕದ ರೈತರ ಜಾಗ ಅದು, ನಾವು ಕೊಟ್ಟಿರೋದು. ಕರ್ನಾಟಕದ ರೈತರ ಜಾಗ ಕೊಟ್ಟಿರೋಂಥ ಜಾಗದಲ್ಲಿ ರಸ್ತೆ ಆಗಿರೋದು ಅದು. ಇವರೇನು ಎಲ್ಲಿಂದ ತಂದು ಮಾಡಿದ್ರಾ? ಅದನ್ನು ಬಿಡಬೇಕು. ನಾನು ಮಾಡಿದೆ ಎಲ್ಲಿಗೆ ಮಾಡಿಬಿಡ್ತಾರೆ? ಇಲ್ಲಿಂದ ಮೈಸೂರಿಂದ ಸಿದ್ಲಿಂಗ್ಪುರ ಎಷ್ಟು ಒಂದು 3-4 ಕಿಲೋಮೀಟ್ರ್ ಇಲ್ಲ, ಅಷ್ಟು ದೂರ ಇರೋದು ಅದು. ಬೆಂಗಳೂರಿದೆ 120 ಕಿಲೋಮೀಟ್ರು. ಇನ್ನು ಮಿಕ್ಕಿದ್ದು ಯಾರು? ಮಂಡ್ಯ ಸುಮಲತಾ ಅವ್ರು ಬರ್ತಾರೆ, ಮುಂದೆ ಬ್ಯಾಂಗ್ಳೂರು ಇದ್ರು ಡಿ ಕೆ ಸುರೇಶ್ ಅವ್ರು ಬರ್ತಾರೆ. ಅವರೆಲ್ಲ ಕೆಲಸ ಕಾರ್ಯಗಳು ಮಾಡಿಲ್ವ? ಅವರು ಪಾರ್ಲಿಮೆಂಟ್ ಮೆಂಬರ್ಗಳು ತಾನೆ.